ಹರಿಹರ ಪೀಠಕ್ಕೆ ಲೆಕ್ಕ ಕೊಡಿ ಕಗ್ಗಂಟು. ಹರಿಹರ ಪೀಠದಲ್ಲಿ ಟ್ರಸ್ಟಿಗಳು ಮತ್ತು ಶ್ರೀಗಳ ಭಕ್ತರ ನಡುವೆ ಹೈ ಡ್ರಾಮವೇ ನಡೆದಿದೆ. ಜಟಾಪಟಿಯೇ ನಡೆದು ಹೋಗಿದೆ. ಚಪ್ಪಲಿ, ಶೂ ಎಸೆಯಲಾಗಿದೆ, ಬಾಟಲ್ಗಳನ್ನು ಎಸೆಯಲಾಗಿದೆ. ಈ ಸಂದರ್ಭದಲ್ಲಿ ಲೆಕ್ಕವನ್ನ ಒಂದು ಕಡೆ ಟ್ರಸ್ಟಿಗಳು ಕೊಡ್ತಾ ಇದ್ರೆ ಆ ಲೆಕ್ಕ ಸರಿ ಇಲ್ಲ, ಕೃಷ್ಣನ ಲೆಕ್ಕ ಬೇಡ, ರಾಮನ ಲೆಕ್ಕ ಬೇಕು ಅಂತ ವಚನಾನಂದ ಶ್ರೀಗಳು ಹೇಳಿದ್ದಾರೆ. ಶಾಂತಿಯಿಂದ ಇರಬೇಕಾದಂತಹ ಮಠದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾದ್ರೆ ಟ್ರಸ್ಟಿಗಳು ಲೆಕ್ಕ ಕೊಟ್ರ? ಟ್ರಸ್ಟಿಗಳು ಮತ್ತು ಶ್ರೀಗಳ ಭಕ್ತರ ನಡುವೆ ನಡೆದಂತಹ ಜಟಾಪಟಿ, ಹೈ ಡ್ರಾಮಾ ಹೇಗಿತ್ತು ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಪೀಠದ ಟ್ರಸ್ಟಿಗಳು ವರ್ಸಸ್ ಭಕ್ತರು, ಲೆಕ್ಕದ ಫೈಟ್, ಹೈ ಡ್ರಾಮಾ. ಲೆಕ್ಕಕ್ಕೆ ಚಪ್ಪಲಿ ಸಮರ, ಪೀಠದಲ್ಲಿ ಕೋಲಾಹಲ. ತಳ್ಳಾಟ, ನೂಕಾಟ ಜೋರಾಗಿದೆ. ಟ್ರಸ್ಟಿಗಳ ಪರ ಮತ್ತು ಶ್ರೀಗಳ ವಿರುದ್ಧ ಘೋಷಣೆ ಕೂಗಲಾಗ್ತಿದೆ. ಕಳ್ಳ ಕಳ್ಳ ಅಂತ ಕೆಲವರು ಕೂಗ್ತಾ ಇದ್ದಾರೆ. ಮಠದ ಬಾಗಿಲ ಬಳಿ ಕೂತು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಒಟ್ನಲ್ಲಿ ಭಾರೀ ಕೋಲಾಹಲ ಸೃಷ್ಟಿಯಾಗಿದೆ. ಇಷ್ಟೇ ಅಲ್ಲ, ಶಾಂತಿಯಿಂದ ಇರಬೇಕಿದ್ದ ಪೀಠದಲ್ಲಿ ಚಪ್ಪಲಿ ಪ್ರದರ್ಶನ ಆಗೋಗಿದೆ. ಲೆಕ್ಕ ಕೊಡಿ ಅಂತಿದ್ದವರು ಲೆಕ್ಕ ಕೊಟ್ಟವರಿಗೆ ಚಪ್ಪಲಿ ತೋರಿಸಿದ್ದಾರೆ. ಹೌದು, ಮಠದಲ್ಲಿ ಗಲಾಟೆ ನಡೆಯುತ್ತಿದೆ. ಸ್ವಾಮೀಜಿಗಳು ವರ್ಸಸ್ ಟ್ರಸ್ಟಿಗಳು, ಟ್ರಸ್ಟಿಗಳು ವರ್ಸಸ್ ಭಕ್ತರ ನಡುವೆ ಜೋರು ಸಂಘರ್ಷ ನಡೆಯುತ್ತಿದೆ. ಮಠ ಬಿಟ್ಟು ಹೋಗಿ ಅಂತ ಟ್ರಸ್ಟಿಗಳು ಹೇಳ್ತಾ ಇದ್ರೆ, ನಾನು ಮಠ ಬಿಟ್ಟು ಎಲ್ಲೂ ಹೋಗಲ್ಲ ಅಂತಿದ್ದಾರೆ ವಚನಾನಂದ ಶ್ರೀಗಳು. ಶ್ರೀಗಳ ಬೆಂಬಲಕ್ಕಾಗಿ ನಿಂತಿದ್ದಾರೆ ಮಠದ ಭಕ್ತರು. ಅವರು ಲೆಕ್ಕ ಕೊಡಿ ಅಂತ ಕೇಳಿದ್ರು, ಇವರು ಲೆಕ್ಕ ಕೊಡ್ತೇನೆ ಅಂತ ಬಂದಿದ್ರು. ಹರಿಹರ ಪಂಚಮಸಾಲಿ ಪೀಠದಲ್ಲಿ ಒಂದು ಆರೋಪ ಕೇಳಿ ಬಂದಿತ್ತು. ಸರ್ಕಾರದಿಂದ ಮತ್ತು ಭಕ್ತರಿಂದ ಬಂದ ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಟ್ರಸ್ಟಿಗಳ ವಿರುದ್ಧ ವಚನಾನಂದ ಶ್ರೀಗಳು ಮತ್ತು ಭಕ್ತರು ಆರೋಪ ಮಾಡಿದ್ರು. ನಂತರ ಹಣದ ಲೆಕ್ಕ ಕೊಡಿ ಅಂತಾನೇ ಭಕ್ತರು ಚಳುವಳಿ ನಡೆಸಿದ್ರು. ಆ ಚಳುವಳಿ ಇತ್ತೀಚೆಗೆ ಜೋರಾಗಿದ್ದು, ಲೆಕ್ಕ ಕೊಡ್ತೇವೆ ಅಂತ ಸೋಮವಾರ ಮಠದ ಬಳಿಗೆ ಟ್ರಸ್ಟಿಗಳು ಆಗಮಿಸಿದ್ದರು. ಆದರೆ ಅಲ್ಲಿ ನಡೆದಿದ್ದು ಮಾತ್ರ ಭಾರೀ ಘೋರ. ಕಳ್ಳ ಕಳ್ಳ, ಟ್ರಸ್ಟಿ ವಿರುದ್ಧ ಘೋಷಣೆ. ಲೆಕ್ಕ ಕೊಡ್ತೇನೆ ಅಂತ ಮಠದ ಬಳಿಗೆ ಟ್ರಸ್ಟಿಗಳು ಬಂದಿದ್ರು. ಅವರು ಇನ್ನೇನು ಮಠದೊಳಗೆ ಬರಬೇಕು ಅನ್ನೋ ಟೈಮಿಗೆ ಸ್ವಾಮೀಜಿ ಪರ ಭಕ್ತರ ವಿರೋಧ ವ್ಯಕ್ತವಾಯಿತು. ಮಠದ ಗೇಟ್ಗೆ ಬಂದು ಟ್ರಸ್ಟಿಗಳನ್ನ ಭಕ್ತರ ಗುಂಪು ತಡೆಯಿತು. ಟ್ರಸ್ಟಿಗಳ ಪರ ಗುಂಪು ಮತ್ತು ಶ್ರೀಗಳ ಪರ ಗುಂಪು ಎದುರು ಬದುರಾದ ಕಾರಣಕ್ಕೆ ಸ್ಥಳದಲ್ಲಿ ಕೆಲಕಾಲ ಬಿಗುವಿನ ವಾತಾವರಣ ಉಂಟಾಗಿತ್ತು. ಆದರೂ ಕೆಲವು ಸಮಯದ ನಂತರ ವಚನಾನಂದ ಶ್ರೀ, ಟ್ರಸ್ಟಿ ಬಿಸಿ ಉಮಾಪತಿ ಮುಖಾಮುಖಿ ಆಯಿತು. ಮಹಂತ ಶ್ರೀ ಪುತ್ಥಳಿಗೆ ಇಬ್ಬರೂ ಕೈ ಮುಗಿಯೋಕ್ ಬಂದಿದ್ರು. ಈ ವೇಳೆ ಶ್ರೀಗಳ ಪರವಾಗಿ ಬೆಂಬಲಿಗರು ಘೋಷಣೆ ಕೂಗಿದ್ರು. ಇಷ್ಟೇ ಅಲ್ಲ, ಉಮಾಪತಿ ಕಳ್ಳ ಕಳ್ಳ ಅಂತಲೂ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಟ್ರಸ್ಟಿಗಳು ಮಠದಿಂದ ಹೊರಗೆ ಬಾರದಂತೆ ನಿರ್ಬಂಧ. ವಚನಾನಂದ ಶ್ರೀ ಬೆಂಬಲಿಗರು ಹಾಗೂ ಟ್ರಸ್ಟಿಗಳ ಜಟಾಪಟಿ ಜೋರಾಗಿತ್ತು. ಮಾಜಿ ಶಾಸಕ ಅರುಣ್ ಪೂಜಾರ್ ನೇತೃತ್ವದಲ್ಲಿ ಭಕ್ತರು ಮಠದ ಬಾಗಿಲ ಬಳಿ ಕೂತು ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಯುವ ಘಟಕದ ವಿಜಯನಗರ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮೇಲೆ ಹಲ್ಲೆ ಕೂಡ ನಡೆಯಿತು. ಇಷ್ಟು ದಿನ ಬರೆದವರು ಈಗ ಲೆಕ್ಕ ಕೇಳೋಕೆ ಬಂದಿದ್ದೀರಾ ಅಂತ ಲೆಕ್ಕ ಕೊಡೋಕೆ ಬಂದಿದ್ದವರು ಹಲ್ಲೆ ನಡೆಸಿದ್ರು. ಇಷ್ಟೇ ಅಲ್ಲದೆ ಸ್ವಾಮೀಜಿ ಮಠ ಬಿಡಲ್ಲ, ಟ್ರಸ್ಟಿಗಳೇ ಹೊರ ಹೋಗಲಿ ಅಂತ ಭಕ್ತರು ಕೂಗಿದ್ರು. ಈ ಎಲ್ಲ ಗೊಂದಲದ ನಡುವೆ ಲೆಕ್ಕ ಕೊಡಿ ಸಮಾವೇಶ ನಡೆಸಲಾಯಿತು. ವೇದಿಕೆ ಹತ್ತಿದ ಟ್ರಸ್ಟಿ ಉಮಾಪತಿ ಮಠದ ಲೆಕ್ಕ ಕೊಟ್ಟರು. ಮಠದ ಹಣದ ಲೆಕ್ಕವನ್ನ ಟ್ರಸ್ಟ್ನ ಪ್ರಧಾನ ಧರ್ಮದರ್ಶಿ ಉಮಾಪತಿ ಕೊಟ್ಟರು. 2008ರಿಂದ 2026ರವರೆಗಿನ ಲೆಕ್ಕವನ್ನ ರಿವೀಲ್ ಮಾಡಿದ್ರು. 2021ರಲ್ಲಿ ಸರ್ಕಾರದಿಂದ 10 ಕೋಟಿ ಅನುದಾನದ ಲೆಕ್ಕವನ್ನ ಟ್ರಸ್ಟಿ ರಿವೀಲ್ ಮಾಡಿದ್ರು. ಆ ಹಣದಲ್ಲಿ ವಸತಿ ನಿಲಯ ಮತ್ತು ಸಮುದಾಯ ಭವನ ನಿರ್ಮಾಣದ ಪ್ರಗತಿ ಆಗ್ತಿದೆ ಅಂದ್ರು. ಮಠಕ್ಕೆ ಒಟ್ಟು 27,51,51,518 ರೂಪಾಯಿ ಜಮಾ ಆಗಿದೆ. ಇದರಲ್ಲಿ ಸರ್ಕಾರದ ಅನುದಾನ 27,61,00,000 ಇದೆ. ಪ್ರತಿ ವರ್ಷ ನಾವು ಸರ್ಕಾರಕ್ಕೆ ಲೆಕ್ಕ ಕೊಡ್ತಿದ್ದೀವಿ ಎಂದಿದ್ದಾರೆ ಟ್ರಸ್ಟಿ. ನಮ್ಮ ಒಂದು ಏನು ಸಮಾಜಕ್ಕೆ ಸರ್ಕಾರದಿಂದ ಮತ್ತು ಭಕ್ತರಿಂದ, ಸಮಾಜ ಬಾಂಧವರಿಂದ ಮತ್ತು ದಾಸೋಹ ನಿಧಿ ಇಡ್ಲಿಕ್ಕೋಸ್ಕರ ಮಾಡಿದ ಒಟ್ಟು ಅಮೌಂಟು
ನಮ್ಮಲ್ಲಿ ಸಂದಾಯವಾಗಿರೋದು 27,61,57,518 ರೂಪಾಯಿ ಜಮಾ ಆಗಿದೆ. ಇದು ಯಾರ್ಯಾರು ಕೊಟ್ಟಿದ್ದಾರೆ, ಯಾವ್ಯಾವ ಕೊಟ್ಟಿದ್ದಾರೆ, ಪ್ರತಿಯೊಂದು ಲೆಕ್ಕವನ್ನು ತಮ್ಮ ಮುಂದಿಡಲು ಸಂತೋಷದಿಂದ ವ್ಯಕ್ತಪಡಿಸ್ತಾ ಇದ್ದೀನಿ. ಟ್ರಸ್ಟಿಗಳ ಕಡೆಗೆ ಚಪ್ಪಲಿ ತೋರಿಸಿದ್ರು. ಟ್ರಸ್ಟಿ ಲೆಕ್ಕ ಕೊಡೋದೇನೋ ಕೊಟ್ರು, ಆದ್ರೆ ಆ ಲೆಕ್ಕ ಸರಿ ಇಲ್ಲ ಅಂತ ಶ್ರೀಗಳ ಪರ ಭಕ್ತರು ವಾದಿಸಿದ್ರು. ಸ್ವಲ್ಪ ಹೊತ್ತಲ್ಲೇ ಮತ್ತೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಯಿತು. ಪೊಲೀಸರು ಮತ್ತು ಸ್ವಾಮೀಜಿ ಬೆಂಬಲಿಗರ ಮಧ್ಯೆ ವಾಗ್ವಾದ ನಡೆಯಿತು. ಪೊಲೀಸರು ಮತ್ತು ಸ್ವಾಮೀಜಿ ಬೆಂಬಲಿಗರ ಮಧ್ಯೆ ನೂಕಾಟ ತಳ್ಳಾಟ ಕೂಡ ನಡೆಯಿತು. ಇದೇ ವೇಳೆ ಲೆಕ್ಕ ಕೊಡಿ ಚಳುವಳಿ ನಡೆಸ್ತಾ ಇದ್ದೋರು ಟ್ರಸ್ಟಿಗಳ ವಿರುದ್ಧ ಕಿಡಿಕಾರಿದ್ರು. 10 ಮಂದಿ ಟ್ರಸ್ಟಿಗಳಿಗೆ ಚಪ್ಪಲಿ ತೋರಿಸಿದ್ರು. ನಂತರ ಟ್ರಸ್ಟಿಗಳ ಲೆಕ್ಕಕ್ಕೆ ವಚನಾನಂದ ಶ್ರೀಗಳು ಆಕ್ರೋಶ ವ್ಯಕ್ತಪಡಿಸಿದ್ರು. 10 ಕೋಟಿ ಅನುದಾನ ಏನಾಯ್ತು ಅಂತ ಲೆಕ್ಕನೇ ಇಲ್ಲ, ಕೃಷ್ಣನ್ ಲೆಕ್ಕ ಬೇಡ, ರಾಮನ್ ಲೆಕ್ಕ ಕೊಡಿ ಅಂತ ಕಿಡಿಕಾರಿದ್ರು. ತಮಗೆ ಬೇಕಾದಂಗೆ ಲೆಕ್ಕ ಕೊಟ್ಟು ಹೋಗಕ್ಕೆ ಬಂದಾರ ಅವ್ರ. ಇದನ್ನು ಸಮಾಜ ಒಪ್ಪೋದಿಲ್ಲ. ಲೆಕ್ಕ ಕೊಡಬೇಕಾದ್ರೆ ಇದು ಆಡಿಟ್ ಮಾಡಿ ಕೃಷ್ಣನ ಲೆಕ್ಕ ಕೊಡೋದಲ್ಲ, ರಾಮನ ಲೆಕ್ಕ ಬೇಕಾಗಿದೆ. ತಾವು ಮೊಸರು ತಿಂದು 200 ವರ್ಷಕ್ಕೆ ಹೊಂಟಿದ್ರು ಅವರು. ಕಳೆದ 23 ವರ್ಷದಿಂದ ಉಚ್ಚಾಟಿತ ಪ್ರಧಾನಮಂತ್ರಿ ತನ್ನ ಮನೆಯಲ್ಲಿ ನಮ್ಮ ಮಹಾಂತಜರ ಫೋಟೋ ಇಟ್ಕೊಂಡಿಲ್ಲ ಆತ. ಬಸವಣ್ಣವರ ಫೋಟೋ ಹಾಕದ ಹಾಗೇನೆ ಮತ್ತು ಸಾಕಷ್ಟು ಅವ್ಯವಹಾರಗಳನ್ನ ಮಾಡಿದ್ದು ಜಾಹೀರಾಗಿದೆ. ಸಂಗನಬಸವ ಸ್ವಾಮೀಜಿ ಮೇಲೆ ನೀರಿನ ಬಾಟಲ್ ಎಸೆದ್ರು. ಲೆಕ್ಕ ಕೊಡಿ ಕಾರ್ಯಕ್ರಮ ಮುಕ್ತಾಯದ ಬಳಿಕ ಮನಗೂಳಿ ಮಠದ ಸಂಗನಬಸವ ಸ್ವಾಮೀಜಿ ಡಾಕ್ಟರ್ ಮಹಾಂತ ಶಿವಾಚಾರ್ಯ ಮಹಾಸ್ವಾಮಿ ಗದ್ದುಗೆ ನಮಿಸೋದಕ್ಕೆ ಮುಂದಾದ್ರು. ಈ ವೇಳೆ ಕೋಪಗೊಂಡ ವಚನಾನಂದ ಸ್ವಾಮೀಜಿ ಬೆಂಬಲಿಗರು ಕೇಕೆ ಹಾಕಿ ಸಂಗನಬಸವ ಸ್ವಾಮೀಜಿಗೆ ಅಪಮಾನ ಮಾಡಿದ್ರು. ನೀರಿನ ಬಾಟಲ್ ಎಸೆದು ಆಕ್ರೋಶ ಹೊರಹಾಕಿದ್ರು. ಯಾವುದನ್ನೂ ಗಣನೆಗೆ ತೆಗೆದುಕೊಳ್ಳದೆ ಸ್ವಾಮೀಜಿ ಮಠದಿಂದ ಹೊರಹೋದ್ರು. ಕೊನೆಗೆ ಲೆಕ್ಕ ಕೊಡಿ ಸಮಾವೇಶ ಗೊಂದಲ ಗದ್ದಲ ಸಂಘರ್ಷದಲ್ಲೇ ಮುಗಿದು ಹೋಯಿತು.